ನೋಡಿ ಅವರು ಹಾಕಿಕೊಂಡಿರುವಂಥ ಬಟ್ಟೆಗಳು, ಚಪ್ಪಲಿಗಳು, ಬ್ಯಾಗ್ಗಳು, ಜಾಕೆಟು ಎಲ್ಲ ಚೆಲ್ಲಪಿಲ್ಲಿಯಾಗಿ ಬಿದ್ದಿದ್ದಾವೆ. ನೋಡಿ ಗೋಳಾಡ್ತಾ ಇದ್ದಾರೆ, ಅಳ್ತಾ ಇದ್ದಾರೆ. ಎಲ್ಲೆಲ್ಲಿಂದನೋ ಹೋಗಿರ್ತಾರೆ ಪಾಪ. ಅದರಲ್ಲೂ ನಮ್ಮ ದಕ್ಷಿಣ ಭಾರತದಿಂದ ಹೋದಂಥವ್ರ ಸಂಖ್ಯೆ ಅಲ್ಲಿ ಜಾಸ್ತಿ ಇದೆ. ಈಗಾಗಲೇ ಈ ಘಟನೆ ಬಗ್ಗೆ ಸಾಕಷ್ಟು ಗಣ್ಯರು ಆಗಿರ್ಬೋದು, ಸಾಧುಗಳಾಗಿರ್ಬೋದು ವಿಷಾದವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಆರ್ಮಿಯವರು ನಿರಂತರವಾಗಿ ಅದು ರೆಸ್ಕ್ಯೂ ಆಪರೇಷನನ್ನು ಮಾಡ್ತಾನೆ ಇದ್ದಾರೆ. ಇದು ಸಂಗಮ್ ಘಾಟ್ನಲ್ಲಿ ಏನು ಆ ಒಂದು ಪವಿತ್ರ ಸ್ನಾನವನ್ನು ಮಾಡ್ತಾರೆ, ಆ ಒಂದು ಪ್ರದೇಶದಲ್ಲಿ ಆಗಿರುವಂತಹ ಘಟನೆ ಇದು. ಹಲವಾರು ಜನ ಇನ್ನೂ ಸಿಕ್ಕಾಕೊಂಡಿದ್ದಾರೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಕೇಂದ್ರ ಆಸ್ಪತ್ರೆಗೆ ಅಲ್ಲೇ ಚಿಕಿತ್ಸೆಗೆ ಕರೆದುಕೊಂಡು ಹೋಗಲಾಗಿದೆ. ಅಂದರೆ ಅಲ್ಲಿ ಮೈದಾನದಲ್ಲೇ ಒಂದು ಆಸ್ಪತ್ರೆಯನ್ನು ಮಾಡಿದ್ದಾರೆ. ಇವತ್ತು 2ನೇ ಶಾಹಿ ಸ್ನಾನದ ದಿನ. ಇವತ್ತು ಮೌನಿ ಅಮಾವಾಸ್ಯೆ. ಹಾಗಾಗಿ ಅಲ್ಲಿ ತೆರೆದಿರುವಂಥ ಘಾಟ್ಗಳು ಮತ್ತು ತ್ರಿವೇಣಿ ಸಂಗಮ ಏನಿದೆ, ಭಾರಿ ಜನ ಸಮೂಹ ಸೇರಿದ್ರಿಂದಾಗಿ ಅವ್ರನ್ನ ನಿಯಂತ್ರಣ ಮಾಡೋದು ಕೂಡ ಕಷ್ಟದ ಕೆಲಸ ಆಗಿತ್ತು ಪೊಲೀಸರಿಗೆ. ರಾತ್ರಿ 1:30-2 ಗಂಟೆ ಸುಮಾರಿಗೆ ಆಗಿರುವಂಥ ಒಂದು ಘಟನೆ ಇದು. ಅಂದರೆ ಸ್ನಾನ ಮಾಡುವವರ ಸಂಖ್ಯೆ, ಪುಣ್ಯ ಸ್ನಾನ ಮಾಡುವವರ ಸಂಖ್ಯೆ ಅದು ಕ್ಷಣಕ್ಕೂ ಜಾಸ್ತಿ ಆಗ್ತಾ ಹೋಯಿತು. और उनका अभी इलाज चल रहा है और अभी सब लोग कोई ऐसी सीरियस कंडीशन में कितने लोग अनुरोध है कि अब थोड़ा सा परिसर मैम क्या किसी की मौत की खबर भी है? नहीं, अभी कोई खबर नहीं है. अभी सब ऑन ट्रीटमेंट है. आईसीयू घायल कितने हमारे यहाँ पे आईसीयू है, यहाँ पे ट्रीटमेंट. मैम कितनी एम्बुलेंस लगातार मूव कर रही है? कितना आंकड़ा एम्बुलेंस लगातार मूव कर रही है एम्बुलेंस? अभी हम लोग काउंट ही नहीं कर पा रहे ना. कितनी घटनाएं हुई हैं? कितनी अभी ऐसा कोई घटना ही नहीं हुई. एक ही घटना हुई है. जितने भी लोग हैं वहीं से आए हैं. घायल कितने हैं? कितने आए हैं? बस आपको कितने लोग आए हैं? और उनका अभी इलाज चल रहा है और अभी सब लोग कोई ऐसी सीरियस कंडीशन में कितने लोग अनुरोध है कि अब थोड़ा सा परिसर. मैम क्या किसी की मौत की खबर भी है? नहीं, अभी कोई खबर नहीं है. अभी सब ऑन ट्रीटमेंट है. आईसीयू घायल कितने हमारे यहाँ पे आईसीयू है, यहाँ पे ट्रीटमेंट. मैम कितनी एम्बुलेंस लगातार मूव कर रही है? कितना आंकड़ा एम्बुलेंस लगातार मूव कर रही है एम्बुलेंस? अभी हम लोग काउंट नहीं कर पा रहे ना. कितनी घटनाएं हुई हैं? कितनी कोई घटना ही नहीं हुई. एक ही घटना हुई है. जितने भी लोग हैं वहीं से आए हैं. घायल कितने हैं? कितने आए हैं? कितने लोग आए हैं? उनका अभी इलाज चल रहा है और अभी सब लोग कोई ऐसी सीरियस कंडीशन. कितने लोग अनुरोध है कि अब थोड़ा सा परिसर. मैम क्या किसी की मौत की खबर भी है? ನೋಡಿ, ನಾವಾಗಲೇ ಹೇಳ್ತಾ ಇದ್ವಿ, ಅಧಿಕಾರಿ ಹೇಳ್ತಿದ್ರು, ಕಾರ್ಯನಿರ್ವಾಹಕ ಅಧಿಕಾರಿ ಆಕಾಂಕ್ಷ ರಾಣಾ ಅಂತೇಳಿ ಅವರು ಅದ್ರ ಬಗ್ಗೆ ಮಾಹಿತಿ ಕೊಟ್ಟರು. ಬಟ್ ದೃಶ್ಯಗಳಲ್ಲಿ ನೋಡ್ತಾ ಇದ್ದೀವಿ ನಾವು, ಡೆಡ್ ಬಾಡಿಗಳನ್ನು ಎತ್ಕೊಂಡು ಹೋಗ್ತಾ ಇದ್ದಾರೆ ಅಲ್ಲಿನ ಸಿಬ್ಬಂದಿ, ಪೊಲೀಸ್ ಸಿಬ್ಬಂದಿ. ಇನ್ನೊಂದು ಕಡೆ ಆಸ್ಪತ್ರೆಯಲ್ಲಿ ನರಳಾಡ್ತಾ ಇದ್ದಾರೆ ಗಾಯಾಳುಗಳು. ಬಹುತೇಕವಾಗಿ ಜಾಸ್ತಿ ಮಹಿಳೆಯರೇ ಕಾಣಿಸ್ತಾ ಇದ್ದಾರೆ ಗಾಯಗೊಂಡವರ ಪೈಕಿ. ಅಲ್ಲಿನ ಸಿಬ್ಬಂದಿ ಸಾಕಷ್ಟು ಪ್ರಯತ್ನವನ್ನು ಮಾಡ್ತಿದ್ದಾರೆ ಪರಿಸ್ಥಿತಿಯನ್ನು ನಿಯಂತ್ರಣ ಮಾಡೋಕ್ಕೆ. ನೋಡಿ, ಇದೇ ಸಂಗಮ, ಇದು ಈ ಸಂಗಮ ಘಾಟ್, ಇದು ಪವಿತ್ರ ಸ್ನಾನ ಮಾಡುವಂತಹ ಒಂದು ಪ್ರದೇಶ. ಅಲ್ಲಿ ಏಕಾಏಕಿ ಲಕ್ಷಾಂತರ ಸಂಖ್ಯೆಯಲ್ಲಿ ಒಂದೇ ಬಾರಿಗೆ ಭಕ್ತರು ನುಗ್ಗಿದ್ರಿಂದಾಗಿ ಪರಿಸ್ಥಿತಿಯನ್ನು ಅಲ್ಲಿ ನಿಯಂತ್ರಣ ಮಾಡಲಿಕ್ಕೆ ಆಗಲಿಲ್ಲ. ಹಾಗಾಗಿ ಎಷ್ಟೋ ಜನ ಅಲ್ಲಿ ನೋಡಿ ಕುಸಿದು ಬಿದ್ದಿದ್ದಾರೆ. ಅವರ ದೇಹಗಳನ್ನು ಕೂಡ ಹೊರ ತೆಗೆಯಲಾಗ್ತಾ ಇದೆ. ಇನ್ನೂ ಕೆಲವೊಬ್ಬರದು ಪತ್ತೆನೇ ಸಿಗ್ತಾ ಇಲ್ಲ. ತಮ್ಮವ್ರನ್ನ ಕಳೆದುಕೊಂಡಂಥವ್ರು ನೋಡಿ ಮೇಲೆಲ್ಲ ಚಿರಾಡ್ತಾ ಇದ್ದಾರೆ, ಹುಡುಕಾಡ್ತಾ ಇದ್ದಾರೆ. ಅಧಿಕಾರಿಗಳಿಗೆ ಮನವಿ ಮಾಡ್ಕೊಳ್ತಾ ಇದ್ದಾರೆ, ನಮ್ಮವ್ರು ಮಿಸ್ ಆಗಿದ್ದಾರೆ ಅಂಥೇಳಿ. ಪರಿಸ್ಥಿತಿ ಹತೋಟಿಗೆ ಬರ್ತಾ ಇಲ್ಲ ಅನ್ನೋದು ನಮಗೆ ಗೊತ್ತಾಗ್ತಾ ಇದೆ. ಇವೆಲ್ಲ ನೋಡ್ತಾ ಇದ್ದರೆ ಈ ಪ್ರಯಾಗ್ರಾಜ್ಗೆ ಹೋಗುವಂಥವರು ಭಯ ಬೀಳ್ತಾ ಇದ್ದಾರೆ. ಎಷ್ಟೋ ಜನ ಪವಿತ್ರ ಸ್ನಾನವನ್ನು ಮಾಡದೆ ವಾಪಸ್ ಹೋಗ್ತಾ ಇದ್ದಾರೆ. ಇನ್ನು ಅಲ್ಲಿ ಬರಬೇಕಾದಂಥವ್ರು ಆಲ್ರೆಡಿ ಪ್ರಯಾಣವನ್ನು ಕೂಡ ರದ್ದು ಮಾಡಿದ್ದಾರೆ ಅಂಥೇಳಿ. ಅದರ ಜೊತೆಗೆ ಈ ಪವಿತ್ರ ಸ್ನಾನವನ್ನು ಮಾಡೋಕ್ಕೆ ಬಂದಂಥವರು ವಾಪಸ್ ಹೋಗಿದ್ದಾರೆ ಕೆಲವೊಂದಿಷ್ಟು ಈ ಏರ್ಪೋರ್ಟ್ಗಳಿಂದ ಮತ್ತು ರೈಲ್ವೆ ಸ್ಟೇಷನ್ಗಳಿಂದ ಅಂತ ಈ ಘಟನೆ ನೋಡಿದ ಮೇಲೆ ಭಯಭೀತರಾಗಿ ಇನ್ನು ಬರ್ತಾನೆ ಇದ್ದಾರೆ. ಸಿಕ್ಕಾಪಟ್ಟೆ ಸಂಖ್ಯೆಯಲ್ಲಿ ಸಂಗಮ ಕಡೆಗೆ ಬರ್ತಾನೆ ಇದ್ದಾರೆ. ಹಾಗಾಗಿ ಯಾರೂ ಈ ಸ್ನಾನವನ್ನು ಸದ್ಯಕ್ಕೆ ಮಾಡಬೇಡಿ, ಅಥವಾ ಸ್ನಾನ ಮಾಡೋಕ್ಕೆ ಬಂದಂಥವರು ಬೇಗ ಮುಗಿಸಿ ಹೋಗಿ ಅಂಥೇಳಿ ಅಲ್ಲಿ ಧ್ವನಿವರ್ಧಕಗಳ ಮೂಲಕ ಸಿಬ್ಬಂದಿ ಮನವಿಯನ್ನು ಮಾಡ್ಕೊಳ್ತಾ ಇದ್ದಾರೆ. ಇನ್ನು ಮಕ್ಕಳನ್ನು ಭುಜದ ಮೇಲೆ ಹಾಕ್ಕೊಂಡು ಬನ್ನಿ ಅಂತ ಕೇಳ್ಕೊಳ್ತಾ ಇದ್ದಾರೆ.
1 बजे संगम के किनारे खड़े हुए, अचानक धक्का मुक्की हुई, भीड़ भगदड़ मची। हाँ तो हमारे बहनोई साहब 65 साल के थे, हाँ। धोती कुर्ता पहने थे, हाँ। सांवले रंग के थे, सदरी पहने थे, हाँ और वो धक्का मुक्की करके हमें पीछे भगा दिया। वो गिर पड़े और पता नहीं जब से वो मुझे मिले नहीं। अच्छा, आपके साथ में थे उस समय? हाँ, मेरे उस समय कितनी भीड़ बहुत ज्यादा थी? भीड़ बहुत ज्यादा थी। और कितने लोग गिरे होंगे, कुछ देखा आपने अपने आंखों हाँ से? सर, कम से कम वहाँ 20-22 लोग तो गिर गए। होंगे। वही सामने आइए। ठीक है। ये सर 1 बजे संगम के किनारे अचानक धक्का मुक्की हुई, भीड़ भगदड़ मची। हाँ तो हमारे बहनोई साहब 65 साल के थे, हाँ। धोती कुर्ता